ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ 22ನೇ ಕಂತು ಇನ್ನು ಒಂದೇ ಒಂದು ದಿನಗಳ ಕಾಲ ಅವಕಾಶ ಕಾಯ್ದಿದೆ. ಹೌದು ಸ್ನೇಹಿತರ, ಬಹಳಷ್ಟು ಜನ ಈ PM ಕಿಸಾನ್ ಯೋಜನೆಯ 2,000 ದುಡ್ಡಿಗಾಗಿ ಕಾಯ್ತಾ ಇದ್ದೀರಿ. ಒಬ್ಬರು 4,000 ಬರುತ್ತೆ ಸರ್, ಹಾಗಾದರೆ 4,000 ಈ ಬಾರಿ ನಮಗೂ ಕೂಡ ಜಮಾ ಆಗತ್ತಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ನಾನು ಅದ್ರ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಡ್ತೀನಿ, ವರಿನೇ ಮಾಡ್ಕೊಳ್ಬೇಡಿ. ಈ ವಿಷಯದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಈ PM ಕಿಸಾನ್ ಯೋಜನೆಯ ಕುರಿತಾಗಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗತ್ತೆ. ಅಂದರೆ 4,000ಕ್ಕೆ ಏರಿಕೆ ಆಗಿದೆಯಾ ಅಥವಾ ಇಲ್ಲವಾ, 2,000ನೇ ಜಮಾ ಆಗತ್ತಾ ಅಥವಾ 4,000 ಬರುತ್ತಾ, ಅದೇ ರೀತಿಯಾಗಿ ಇನ್ನು ಎಷ್ಟು ದಿನಗಳ ಕಾಲ ಈ PM ಕಿಸಾನ್ ದುಡ್ಡು ಜಮಾ ಆಗುತ್ತೆ, ಎಂಥವರಿಗೆ ಜಮಾ ಆಗುತ್ತೆ. ಯಾಕಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತ್ಯವಶ್ಯಕ ಆಗಿಬಿಟ್ಟಿದೆ. ಹೀಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದವರಿಗೆ ಮಾತ್ರ ಜಮಾ ಆಗ್ತಾ ಇದೆ. ಅದನ್ನು ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ? ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು 50 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡೇ ಜಮಾ ಆಗಿಲ್ಲ. ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಹುತೇಕ. ಸೊ ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಅದನ್ನು ಮುಖ್ಯವಾಗಿ ನೀವು ಮಾಡಿಸ್ಕೊಳ್ಳಲೇಬೇಕು. ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ ನಿಮಗೆ ಇದುವರೆಗೂ ವಾರ್ಷಿಕವಾಗಿ 6,000, ಅದೇ ರೀತಿಯಾಗಿ 4 ತಿಂಗಳಿಗೊಮ್ಮೆ 2,000 ದುಡ್ಡು ಜಮಾ ಆಗ್ತಾ ಇತ್ತು. ಸೊ ಹೀಗಾಗಿ ವಾರ್ಷಿಕವಾಗಿ 6,000 ಬರ್ತಾ ಇತ್ತು. ಆದರೆ ಈ PM ಕಿಸಾನ್ ಯೋಜನೆಯಲ್ಲಿ 4,000 ಜಮಾ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಹಾಗಾದರೆ ಈ PM ಕಿಸಾನ್ ಯೋಜನೆಯಲ್ಲಿ 4,000ಕ್ಕೆ ದುಡ್ಡು ಏರಿಕೆ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. 4,000ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಬಿಹಾರ ರಾಜ್ಯದಲ್ಲಿ. ಹೌದು, ಬಿಹಾರ ರಾಜ್ಯದಲ್ಲಿ ಮಾತ್ರ ಈ PM ಕಿಸಾನ್ ದುಡ್ಡು 4,000ಕ್ಕೆ ಏರಿಕೆ ಆಗಿತ್ತು. ಆ 4,000ಕ್ಕೆ ಏರಿಕೆ ಆಗಿರತಕ್ಕಂತಹ ದುಡ್ಡು ಏನಿದೆಯಲ್ಲ, ಅದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ 2,000 ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಕೇಂದ್ರದಿಂದ ಇಡೀ ದೇಶದಾದಂತಹ 10,000 ಕೋಟಿ ರೈತರಿದ್ದೀರಿ, ಎಲ್ಲರಿಗೂ ಕೂಡ 2,000ನೇ ಹೋಗುತ್ತೆ ಬಿಹಾರ ಹಿಡ್ಕೊಂಡು. ಆದರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ರೈತರಿಗೋಸ್ಕರ ನಾವು ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 2,000 ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ 2,000 ದುಡ್ಡನ್ನು ಹೆಚ್ಚುವರಿಯಾಗಿ ಕೊಡ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ 2,000 ದುಡ್ಡನ್ನು ಹೆಚ್ಚುವರಿಯಾಗಿ ಕೊಡ್ತಾ ಇದ್ದು ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಡಲಾಗಿದೆ. ಹಾಗಾದರೆ ಯಾರು ಈಗ 4,000ಕ್ಕೆ ಆಗಿ ಏರಿಕೆ ಆಗಿದೆ ಅಂತ ಕಾಯ್ತಾ ಇದ್ರಿ, ತಲೆ ಕೆಡಿಸ್ಕೊಳ್ಬೇಡಿ. 2,000ನೇ ಬರೋದು. 4,000ಕ್ಕೆ ಏರಿಕೆ ಆದರೆ ಸರ್ಕಾರದಿಂದ ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ಹಣ ವೆಚ್ಚ ಆಗ್ತಿರುತ್ತೆ. ಈಗ 40,000 ಕೋಟಿ ಹಣ ವೆಚ್ಚ ಆಗುತ್ತೆ. ಹೀಗೆ 3 ಕಂತುಗಳಲ್ಲಿ ಎಷ್ಟು ವೆಚ್ಚ ಆಗುತ್ತೆ ನೀವೇ ತಿಳ್ಕೊಳ್ಳಿ. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಮತ್ತಷ್ಟು ಹೊಡೆತ ಬೀಳುತ್ತೆ, ಇನ್ನೂ ಬೆಲೆ ಏರಿಕೆಗಳು ಆಗ್ತವೆ. ನಮ್ಮ ರಾಜ್ಯದ ಸರ್ಕಾರ ಪರಿಸ್ಥಿತಿ ನೋಡಿದ್ರಲ್ಲ, ಗ್ಯಾರಂಟಿ ಯೋಜನೆಗಳಿಂದಾಗಿ ಏನೇನು ಆಗ್ತಾ ಇದೆ, ಬೆಲೆಗಳ ಏರಿಕೆ, ಪೆಟ್ರೋಲ್ ಡೀಸೆಲ್, ಹಾಲಿನ ಬೆಲೆ, ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ, ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ, ಹೀಗೆ ಸಾಕಷ್ಟುಗಳೇ ಸಾಲಾಗಿ ಬೆಲೆಗಳ ಏರಿಕೆಯನ್ನು ನೀವು ಕಾಣ್ತಾ ಇದ್ದೀರಿ. ಇನ್ನು ಕೇಂದ್ರ ಸರ್ಕಾರವು ಕೂಡ ಇದನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟು ಕೊಡ್ತಾರೋ ಅಷ್ಟು ಲಿಮಿಟ್ನಲ್ಲಿ ಕೊಡಬೇಕು. ಇನ್ನು ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರ ಕೈ ಜೋಡಿಸಿ ಏನೋ ಹೆಚ್ಚುವರಿ ಕೊಡಬಹುದು. ಆದರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಈ ಒಂದು PM ಕಿಸಾನ್ ಯೋಜನೆಯ ದುಡ್ಡನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲ್ಗಡೆ BJP ಪಕ್ಷ ಹೊಂದಾಣಿಕೆ ಆಗೋದಿಲ್ಲ. ಹೀಗಾಗಿ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ, 2,000 ಮಾತ್ರ. ಆದರೆ ಖಂಡಿತವಾಗ್ಲೂ ಬರುತ್ತೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಪಹಣಿ ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಎಲ್ಲಿ ಹೋಗಬೇಕು? ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಗ್ರಾಮ ಪಂಚಾಯಿತಿಗೆ ಹೋದರೆ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ, ಅವರು ಅದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಅದನ್ನು ಲಿಂಕ್ ಮಾಡಿಸಿದ್ರೆ ಮಾತ್ರ PM ಕಿಸಾನ್ ಯೋಜನೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ. ಇದಷ್ಟೇ ಅಲ್ಲ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಅದನ್ನು ನೀವು ಖಂಡಿತವಾಗ್ಲೂ ಮಾಡಲೇಬೇಕಾದಂಥದ್ದು. ಆದರೆ ಇಲ್ಲಿ 50 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ 50 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಇಲ್ಲ ಯಾಕೆ? ಇದು 19ನೇ 21ನೇ ಕಂತಿನಲ್ಲಿ ಆಗಿರುವಂತಹ ಕೆಲಸ. ಹೌದು, PM ಕಿಸಾನ್ 21ನೇ ಕಂತಿನ ಹಣ ಜಮಾ ಮಾಡುವಾಗ ನವೆಂಬರ್ 19ನೇ ತಾರೀಕಿತ್ತು. ಅಲ್ಲಿ ಬಹುತೇಕ ಫಲಾನುಭವಿಗಳು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿರಲಿಲ್ಲ. ಹಾಗಾಗಿ 50 ಲಕ್ಷಕ್ಕಿಂತ ಹೆಚ್ಚಿನ PM ಕಿಸಾನ್ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸರ್ಕಾರದ ಏನು ಪಾಲ್ಟಿ ಇಲ್ಲ, ಅವರು ಜಮಾ ಮಾಡ್ತಿರ್ತಾರೆ, ನೀವು ಲಿಂಕ್ ಮಾಡಿಸ್ಕೊಂಡಿರೋದಿಲ್ಲ. ಹೀಗಾಗಿ ನಿಮ್ಮ ತೊಂದರೆ ಅದು. ಸೊ ನೀವು ಸರಿಪಡಿಸ್ಕೊಳ್ಬೇಕು, ಅದನ್ನು ಸರಿಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಇನ್ನು PM ಕಿಸಾನ್ ದುಡ್ಡು ಯಾವಾಗ ಬರುತ್ತೆ ಇದನ್ನು ಕಾಯ್ತಾ ಇದ್ರಿ. ಮಾರ್ಚ್ ಸ್ಟಾರ್ಟ್ ಆಯ್ತಲ್ಲ ಕಣ್ರಿ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ.
ಖಂಡಿತವಾಗ್ಲೂ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಕೇಂದ್ರದಿಂದ 2,000 ಜಮಾ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಇತ್ತು ಸ್ನೇಹಿತರೆ. ಆದರೆ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ, ಇದೇ ದಿನಾಂಕನ ಜಮಾ ಮಾಡ್ತೀನಿ ಅಂತ ಹೇಳಿಲ್ಲ ಸರ್ಕಾರ. ಆದರೆ ಖಂಡಿತವಾಗ್ಲೂ ಇನ್ನು 2 ದಿನಗಳಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರೆ. ಇದೇ ವಾರದಲ್ಲಿ ಜಮಾ ಆಗುತ್ತೆ, 2 ದಿನಗಳಲ್ಲಿ ಫಿಕ್ಸ್ ಮಾಡ್ತಾರೆ. ಅಂದರೆ ಇದೇ ವಾರ ಅಂದರೆ ಇದೇ ವಾರ ಅಲ್ಲ, ಈ ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡು 10ನೇ ತಾರೀಕು ಒಳಗಾಗಿ ಜಮಾ ಆಗುತ್ತೆ. ಓಕೆನಾ? ಸೊ ಆದರೆ ಕೇಂದ್ರ ಸರ್ಕಾರ ಒಂದು ಡೇಟ್ ಕೊಟ್ಟು ಇನ್ನೊಂದು ಡೇಟ್ಗೆ ಜಮಾ ಮಾಡೋದಿಲ್ಲ. ಫಿಕ್ಸ್ ಒಂದು ಡೇಟ್ ಕೊಟ್ಟರೆ ಮುಗಿದೋಯ್ತು, ಆ ದಿನಾಂಕದಂದು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ. ಕೇವಲ 2 ರಿಂದ 3 ದಿನಗಳಲ್ಲಿ 10,000 ಕೋಟಿ ರೈತರಿಗೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ವರಿ ಮಾಡ್ಕೊಳ್ಬೇಡಿ. ಇನ್ಫಾರ್ಮೇಷನ್ ಇದಾಗಿತ್ತು, ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಷಯವನ್ನು ಆದಷ್ಟು ರೈತರಿಗೆ ಶೇರ್ ಮಾಡಿ.